ಹೆಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ ಮತ್ತೊಂದು ಹೊಸ ವಿಡಿಯೋ ಜೊತೆ. ಇವತ್ತಿನ ವಿಡಿಯೋ ಸ್ವಲ್ಪ ವಿಶೇಷವಾಗೇ ಇದೆ. ಯಾಕೆ ಅಂತಂದರೆ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಏನಕ್ಕೆ ಅಂತಂದರೆ ತುಂಬ ಜನಕ್ಕೆ ಈ ಡೌಟ್ಸ್ ಇರ್ಬೋದು. ನನ್ನ ವಿಡಿಯೋಗಳನ್ನ ನೋಡೋ ತುಂಬ ಜನಕ್ಕೆ ಅವ್ರಿಗೂ ಕೂಡ ಈ ವಿಡಿಯೋದಿಂದ ಉತ್ತರ ಸಿಗುತ್ತೆ. ಮತ್ತು ಈ ವಿಡಿಯೋ ಏನಾಗಿರುತ್ತೆ ಅಂದರೆ ಇವತ್ತಿನ ವಿಡಿಯೋ 3-4 ದಿನದಿಂದ ಒಂದು ವಿಡಿಯೋನ ಹಾಕಿದ್ದೆ ನಾನು. KSIC ಅವರು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಶುರು ಮಾಡಿದ್ದಾರೆ ಅಂತ. ಆ ವಿಡಿಯೋಗೆ ಬಂದಿರುವ ಕಮೆಂಟ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತಾ ಇರೋದು ಇವತ್ತಿನ ವಿಡಿಯೋನ. ಅವರ ಹೆಸರು ಗೊತ್ತಿಲ್ಲ, JM ಅನ್ನೋ ID ಬಂದಿದೆ. ನಾನು ಈ ಕಮೆಂಟ್ನ ನೆಗೆಟಿವ್ ಕಮೆಂಟ್ ಅಂತಲೇ ಕನ್ಸಿಡರ್ ಮಾಡ್ತೀನಿ. ಯಾಕೆ ಅಂತಂದರೆ ಅವರು ಪೂರ್ತಿ ನೆಗೆಟಿವ್ ಆಗೇ ಕಮೆಂಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಮೊದಲು ನಾನು ಅವರು ಕಮೆಂಟ್ನಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿ ನಂತರ ಉತ್ತರ ಕೊಡ್ತಾ ಹೋಗ್ತೀನಿ. ಮತ್ತು ಕಂಟೆಂಟ್ ಇಷ್ಟ ಆದರೆ ಖಂಡಿತ ವಿಡಿಯೋನ ಲೈಕ್ ಮಾಡಿ ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಅಂದರೆ ಅವರು ಏನು ಕಮೆಂಟ್ ಮಾಡಿದ್ದಾರೆ ಅಂತಂದರೆ ಮೊದಲು ಹೇಳ್ತೀನಿ. KSIC ಸೀರೆಗಳ ಬಗ್ಗೆ ನೀವು ನೆಗೆಟಿವ್ ಆಗಿ ತೋರಿಸ್ತಾ ಇದ್ದೀರಿ ಅಂತ, ಅಂದರೆ ನಕಾರಾತ್ಮಕವಾಗಿ ಅಂತ ಹೇಳ್ತಾ ಇದ್ದಾರೆ. ನಾನು ಇಲ್ಲಿ ಅಪಪ್ರಚಾರ ಅನ್ನೋ ವರ್ಡ್ನ ಯೂಸ್ ಮಾಡಲ್ಲ. ಯಾಕಂತಂದರೆ ಅವ್ರದ್ದು ಕಮೆಂಟ್ನ ಅರ್ಥ ಅದೇ, ಆದರೆ ನಾನು ಅದನ್ನು ಇಲ್ಲಿ ಯೂಸ್ ಮಾಡಲ್ಲ. ಯಾಕೆಂದರೆ ನಾನು ಹಾಗೆ KSIC ಸೀರೆಗಳನ್ನ ತೋರಿಸಿಲ್ಲ ನನ್ನ ವಿಡಿಯೋಗಳಲ್ಲಿ. ಮತ್ತು KSIC ಸೀರೆಗಳ ಬಗ್ಗೆ ಕಮೆಂಟ್ ಮಾಡಿದಾರಲ್ಲ ಅವ್ರಿಗೆ ಎಲ್ಲ ವಿಚಾರ ಗೊತ್ತಿದೆಯಂತೆ KSIC ಸೀರೆಗಳ ಬಗ್ಗೆ. ಇದನ್ನು ನೀವು ಏನಕ್ಕೆ ಹೇಳ್ತಾ ಇದ್ದೀರಾ, ಹೇಳುವ ಅವಶ್ಯಕತೆ ಏನಿದೆ ಅಂತ ನನ್ನನ್ನು ಕ್ವಶನ್ ಮಾಡ್ತಾ ಇದ್ದಾರೆ ಅವರು. ಮತ್ತು ಇನ್ನೊಂದು ಮುಖ್ಯವಾಗಿ ಅವರು ಅಲ್ಲಿ ಏನು ಹೇಳಿದ್ದಾರೆ ಕಮೆಂಟಲ್ಲಿ, ಪ್ರೈವೇಟ್ ಶಾಪ್ ಓನರ್ ಹತ್ರ ನೀವು ಹಣವನ್ನು ಪಡೆದು ಇದನ್ನು ನೀವು ಗಮನಿಸಬೇಕು, ನೀವು ಈ ರೀತಿ ವಿಡಿಯೋಗಳನ್ನ ಮಾಡ್ತಾ ಇದ್ದೀರಿ ಅಂತ ಅವರು ಕಮೆಂಟಲ್ಲಿ ಹೇಳಿದ್ದಾರೆ. ಮತ್ತು ಇನ್ನೊಂದು ಹಾಗೆಯೇ KSIC ಸೀರೆಗಳನ್ನ ನೆಗೆಟಿವ್ ಆಗಿ ಪ್ರತಿಬಿಂಬಿಸ್ತಾ ಇದ್ದೀರಿ ಅನ್ನೋದು ಅವರ ಕಮೆಂಟ್ನ ಅರ್ಥ. ಇನ್ನೊಂದು ಲಾಸ್ಟ್ ಸೆಂಟೆನ್ಸ್ ಅವರು ಕಮೆಂಟಲ್ಲಿ ಹೇಳಿದ್ದಾರೆ, KSIC ಒಂದು ಗೌರ್ಮೆಂಟ್ ಎಂಟರ್ಪ್ರೈಸ್, ಅದಕ್ಕೆ ಚೀಪ್ ಪಬ್ಲಿಸಿಟಿ ಅವಶ್ಯಕತೆ ಇಲ್ಲ ಮತ್ತು ಚೀಪ್ ಸ್ಟಂಟ್ಸ್ನ ಅದು ಮಾಡಲ್ಲ. ಅವರು ಇಂತಹ ಅಡ್ವರ್ಟೈಸ್ಮೆಂಟ್ನೆಲ್ಲ ಅವಲಂಬಿಸುವ ಅವಶ್ಯಕತೆ ಅವರಿಗೆ ಇಲ್ಲ ಅನ್ನೋದು ಅವ್ರನ್ನ ಕಮೆಂಟ್ ಆಗಿತ್ತು. ಆ ವಿಡಿಯೋ ಪ್ರಚಾರದ ಅದೇ ಅಡ್ವರ್ಟೈಸ್ ಮಾಡುವ ಪ್ರಚಾರದ ಬಗ್ಗೆ ಆಗಿರೋದ್ರಿಂದ ಅವರು ಆ ವಿಡಿಯೋಗೆ ಈ ಕಮೆಂಟ್ನ ಮಾಡಿದ್ದಾರೆ. ನಾನು ಯಾವ ಬೇಸಿಸ್ ಮೇಲೆ ಆ ವಿಡಿಯೋ ಮಾಡಿದ್ದೆ ಅಂತಂದರೆ, ಇತ್ತೀಚೆಗೆ ಮೈಸೂರಿನಲ್ಲಿರೋ ಒಂದು ಇನ್ಕಲ್ ಕೆನರಾ ಬ್ಯಾಂಕ್ ಬ್ರ್ಯಾಂಚಲ್ಲಿ ಒಂದು ಗೋಲ್ಡ್ ಸ್ಕ್ಯಾಮ್ ಆಗಿತ್ತು. ಆಗ ನಾನು ಅಲ್ಲಿ ಹೋಗಿದ್ದೆ ವಿಡಿಯೋ ಮಾಡೋಕ್ಕೋಸ್ಕರ. ಆಗ ನನಗಲ್ಲಿ ಏನು ತಿಳಿದು ಬಂದಿದ್ದು ಅಂದರೆ, ಅಲ್ಲಿ ಬ್ಯಾಂಕ್ನ ಗ್ರಾಹಕರು ಇರ್ತಾರಲ್ಲ, ಮೋಸ ಹೋಗಿರೋರು, ಅಲ್ಲಿ ಶಾಮಿಯಾನ ಪೆಂಡಲ್ ಎಲ್ಲ ಹಾಕಿಸ್ಕೊಂಡು ಸ್ಟ್ರೈಕ್ ಮಾಡೋಕ್ಕೆ ರೆಡಿಯಾಗಿ ಎಲ್ಲ TV ಚಾನಲ್ಸು, ಚಿಕ್ಕ TV ಚಾನಲಿಂದ ಹಿಡಿದು ಯೂಟ್ಯೂಬ್ ಚಾನಲ್ಗಳಿಂದ ಹಿಡಿದು ಪ್ರತಿಯೊಬ್ಬರೂ ಅವರು ಫೋನ್ ಮಾಡಿ ಕರೆಸಿ ನ್ಯೂಸ್ನ ಕವರ್ ಮಾಡೋಕ್ಕೆ ಹೇಳಿದರು. ಅದನ್ನ ಅಲ್ಲಿ ಪ್ರತ್ಯಕ್ಷವಾಗಿ ನಾನು ನೋಡಿದ್ದೆ. ಆ ಒಂದು ಆಧಾರದ ಮೇಲೇ ನಾನು ಆ ಅಡ್ವರ್ಟೈಸ್ ಬಗ್ಗೆ, ನಾನು KSIC ಅಡ್ವರ್ಟೈಸ್ ಬಗ್ಗೆ, TVಲಿ ಬರೋ ವಿಚಾರದ ಬಗ್ಗೆ ವಿಡಿಯೋ ಮಾಡಿದ್ದು. ಹೇಗೆ ಈ ರೀತಿಯ ಪ್ರಚಾರಗಳು ನಡೆಯುತ್ತೆ ಅನ್ನೋದು ಒಂದು ಕ್ಲಾರಿಟಿ ಸಿಗಲಿ ಜನಕ್ಕೆ ಅಂತ ಆ ವಿಡಿಯೋನ ಮಾಡಿದರೆ, ಆ ವಿಡಿಯೋ ನೋಡಿದ್ರೆ ನಿಮಗೆ ಎಲ್ಲ ವಿಚಾರ ಅರ್ಥ ಆಗುತ್ತೆ. ಮತ್ತು KSIC ಸೀರೆಗಳು ಮಾತ್ರ ಅಲ್ಲದೆ ನನ್ನ ಚಾನೆಲಲ್ಲಿ ಬೇರೆ ಥರ ವಿಡಿಯೋಗಳನ್ನು ನಾನು ಮಾಡಿದ್ದೀನಿ. ಬರೀ KSIC ಸೀರೆ ಒಂದನ್ನೇ ಇಟ್ಕೊಂಡು ನಾನು ವಿಡಿಯೋಗಳನ್ನ ಮಾಡಿಲ್ಲ. KSIC ಸೀರೆಗಳಿಗೆ ಬ್ಲೌಸ್ ಮ್ಯಾಚ್ ಮಾಡೋದ್ರಿಂದ ಹಿಡಿದು ಜ್ಯುವೆಲರಿ ಬಗ್ಗೆ, ಮತ್ತು ಅದನ್ನು ಪಾರ್ಟಿ ವೇರ್ ಹೇಗೆ ಮಾಡೋದು, ಟ್ರೆಡಿಷ್ನಲ್ ಫಂಕ್ಷನ್ಸ್ಗೆ ಹೇಗೆ ನಾವು ಸೀರೆಗಳು ಪ್ಲೇನ್ ಇದ್ದಾಗ ಜ್ಯುವೆಲರಿನ ಹೈಲೈಟ್ ಮಾಡೋದು ಅನ್ನೋದ್ರ ಎಲ್ಲದ್ರ ಬಗ್ಗೆನೂ ನಾನು ನನ್ನ ಚಾನಲಲ್ಲಿ ವಿಡಿಯೋನ ಮಾಡಿದ್ದೀನಿ. ಇದು ಹೇಗೆ KSIC ಸೀರೆಗಳನ್ನ ನೆಗೆಟಿವ್ ಆಗಿ ತೋರಿಸಿದ ಹಾಗೆ ಆಗುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಹೇಳಿ. ಇದು ನೆಗೆಟಿವ್ ಆಗಿ ತೋರಿಸೋ ಥರ ಅನಿಸುತ್ತಾ, ಆ ಥರ ನಾವು ತೋರಿಸಿದ್ರೆ ಸೀರೆಗಳನ್ನ ಅಂತ. ಮತ್ತು ಆ ವಿಡಿಯೋಗಳಿಗೆ ನನಗೆ ಕಮೆಂಟ್ ಕೂಡ ಮಾಡಿದ್ದಾರೆ, ಇದು ಪ್ರಮೋಷನ್ ಮಾಡಿದಾಗ ಆಗಲ್ವಾ, ಈ ಥರ ತೋರಿಸ್ತಾ ಇದ್ರಲ್ಲ ನೀವು ಅಂತ. ಆದರೆ ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಅನುಭವಗಳನ್ನ, ಎಕ್ಸ್ಪೀರಿಯೆನ್ಸ್ನ ಮಾತ್ರ ನಾನು ನನ್ನ ವಿಡಿಯೋದಲ್ಲಿ ಹೇಳಿರೋದು. ಮತ್ತು ಈ KSIC ಸೀರೆಗಳನ್ನ ನಾನು ಎಲ್ಲಿ ನೆಗೆಟಿವ್ ಆಗಿ ತೋರಿಸುವ ಉದ್ದೇಶದಿಂದ ವಿಡಿಯೋಗಳನ್ನ ಮಾಡಿಲ್ಲ ನಾನು. ಈಗ KSIC ಸೀರೆಗಳನ್ನ ಪರ್ಚೇಸ್ ಮಾಡೋರೆಲ್ಲ ಏನೇನು ಫೇಸ್ ಮಾಡ್ತಾ ಇದ್ದಾರೆ ಎಲ್ಲ ವಿಚಾರಗಳು, ಅದ್ರ ಬಗ್ಗೆನೇ ನಾನು ವಿಡಿಯೋ ಮಾಡಿದ್ದೀನಿ. ನನ್ನ ಸುತ್ತಮುತ್ತ ಏನು ನಡೀತಿದೆ ಅದೇ ವಿಚಾರಗಳ ಬಗ್ಗೆನೂ ನಾನು ವಿಡಿಯೋ ಮಾಡ್ತಾ ಇರೋದು. ತುಂಬ ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ದಾರೆ, ನಾವು ಕೂಡ ಈ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀವಿ, ಮತ್ತು ಡ್ಯಾಮೇಜ್ ಸ್ಯಾರಿ ಸಿಕ್ಕಿದೆ,
ಮತ್ತು ನಮಗೆ ಸ್ಟಾಫ್ ಬಿಹೇವಿಯರ್ ಬಗ್ಗೆ ಪ್ರತಿಯೊಂದೂ ಅವರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ದಾರೆ. ಯಾಕಂದರೆ ನನ್ನ ಚಾನಲಲ್ಲಿ ಸ್ಟಾಫ್ ಬಿಹೇವಿಯರಿಂದ ಹಿಡಿದು KSIC ರೀಸೆಲ್ ಮಾಡ್ತಾರಲ್ಲ ಬ್ರೋಕರ್ಸು, ಅವರಿಂದ ಹಿಡಿದು VIP ಟ್ರೀಟ್ಮೆಂಟ್ ಬಗ್ಗೆ, ಡ್ಯಾಮೇಜ್ ಸ್ಯಾರಿ ಬಗ್ಗೆ ಪ್ರತಿಯೊಂದೂ ನಾನು ವೀಡಿಯೋದಲ್ಲಿ ಕ್ವಾಲಿಟಿ ಬಗ್ಗೆ, ಹಳೆ ಸೀರೆ ಮತ್ತು ಹೊಸ ಸೀರೆ ಎಲ್ಲದ್ರ ಬಗ್ಗೆನೂ ವೀಡಿಯೋ ಮಾಡಿದ್ದೀನಿ. ಇನ್ನೊಂದು ಮುಖ್ಯವಾಗಿ ಮೆನ್ಷನ್ ಮಾಡ್ತೀನಿ ನಾನಿಲ್ಲಿ, KSIC ನಮಗೆ ಗೊತ್ತು, KSIC ಅಂದರೆ ಏನು ಅಂತ ಒಂದು ವಿಡಿಯೋ ಮಾಡಿದ್ದೆ. ಇದು ಪ್ರೈವೇಟ್ ಶಾಪ್ಗಳ ಬಗ್ಗೆ. ಅಂದರೆ ಪೇಪರ್ನಲ್ಲಿ ಪಾಲಿಟಿಷಿಯನ್ ಒಂದು ಹೇಳಿಕೆ ಕೊಟ್ಟಿದ್ರು, ಆ ಹೇಳಿಕೆ ಆಧಾರದ ಮೇಲೇ ಆ ವಿಡಿಯೋ ಆಗಿತ್ತು. ಅದೆಲ್ಲ ಪ್ರೈವೇಟ್ ಶಾಪ್ ವಿರುದ್ಧನೇ ಆಗಿತ್ತು ಆ ವಿಡಿಯೋಗಳು. ನಾನು ಪ್ರೈವೇಟ್ ಶಾಪ್ ಅವರಿಂದ ನಾನು ದುಡ್ಡನ್ನು ಈಸ್ಕೊಂಡು ವಿಡಿಯೋ ಮಾಡಬೇಕು ಅಂತ ಅಂದಿದ್ರೆ ನಾನು ಆ ವಿಡಿಯೋ ಮಾಡುವ ಅವಶ್ಯಕತೆ ಇರ್ತಿರ್ಲಿಲ್ಲ. ನಿಮಗೆಲ್ಲ ಕ್ಲಾರಿಟಿ ಸಿಕ್ಕಿರ್ಬೋದು ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಮತ್ತು ನನ್ನದು ಯಾವ ಸೀರೆ ಅಂಗಡಿನೂ ಇಲ್ಲ, ಸೀರೆ ಬಿಸ್ನೆಸ್ಸು ಇಲ್ಲ. ನಾನು ಯಾವ ವಿಡಿಯೋದಲ್ಲೂ ಹೇಳಿಲ್ಲ ನಾನು ಸ್ಯಾರಿ ಇಲ್ಲಿ ಪರ್ಚೇಸ್ ಮಾಡಿ, ಅಲ್ಲಿ ಪರ್ಚೇಸ್ ಮಾಡಿ, ನೀವು ಇಲ್ಲಿ ಬೈ ಮಾಡಿ ಚೆನ್ನಾಗಿರುತ್ತೆ ಅಂತ ಯಾವ ವಿಡಿಯೋದಲ್ಲೂ ಹೇಳಿಲ್ಲ. ಹಾಗೆಯೇ ಪ್ರೈವೇಟ್ ಶಾಪ್ನವರ ಹತ್ರ ಹಣ ಪಡೆಯೋ 0% ಅವಶ್ಯಕತೆಯೂ ನನಗಿಲ್ಲ. ಮತ್ತು ಆ ಥರ ಅಂತ ನಾನು ಹೇಳ್ತಾ ಆ ಕಮೆಂಟ್ ಮಾಡಿರೋರಿಗೆ ತಿಳಿಸ್ತಾ ಇದ್ದೀನಿ, ನನಗೆ 0% ಅವಶ್ಯಕತೆ ಇಲ್ಲ ದುಡ್ಡು ಇಸ್ಕೊಳ್ಳೋವಂಥದ್ದು ಅಂತ. ನಾವು 35-40 ವರ್ಷದಿಂದ KSIC ನೋಡ್ಕೊಂಡು ಬಂದಿರೋರು. ನಮ್ಮಲ್ಲಿ KSIC ಸೀರೆ ಕಲೆಕ್ಷನ್ಸ್ ತುಂಬ ಇದೆ. ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಈಗಲೂ ಸೀರೆಗಳನ್ನ ಬೈ ಮಾಡ್ತಾನೆ ಇದ್ದಾರೆ. ಅವರ ಅಭಿಪ್ರಾಯಗಳನ್ನ ನನ್ನ ವಿಡಿಯೋದಲ್ಲಿ ಹೇಳಿರೋದಷ್ಟೇ. KSIC ಗೌರ್ಮೆಂಟ್ ಎಂಟರ್ಪ್ರೈಸ್, ಅದಕ್ಕೆ ಚೀಪ್ ಪಬ್ಲಿಸಿಟಿ ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. KSICನವರು ಯಾವ ದೊಡ್ಡ ಸೆಲೆಬ್ರಿಟಿನೂ ಇಟ್ಕೊಂಡು ಅಡ್ವರ್ಟೈಸ್ ಮಾಡಲ್ಲ, ಯಾಕೆಂದರೆ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಕೊಡಬೇಕಾಗತ್ತೆ ಅಂತ. ಅದಕ್ಕೆ ಅವರು ಇಂತಹ ಅಂದರೆ ಸೋಷಿಯಲ್ ಮೀಡಿಯಾ ಮತ್ತು TV ನ್ಯೂಸು ಇಂಥದನ್ನ ಬಳಸ್ಕೋತಾರೆ. ಮತ್ತು ಇನ್ನೊಂದು ಮುಖ್ಯವಾಗಿ ನಾನು ಏನು ಹೇಳಬೇಕು ಅಂತಂದರೆ, ನಿಮಗೆ ಗೌರ್ಮೆಂಟ್ ಪ್ರೈಸ್ಗಳು KSIC MSIL ಇನ್ನೂ ಮುಂದುವರೆದು ಹೇಳಬೇಕು ಅಂದರೆ ತುಂಬ ಇದೆ ಎಂಟರ್ಪ್ರೈಸಸ್ಗಳು. ಅವೆಲ್ಲ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಮತ್ತು ಪ್ರೈಸ್ ಟ್ಯಾಗ್ ಬಗ್ಗೆನೂ ಎಷ್ಟೊಂದು ಜನಕ್ಕೆ ಗೊತ್ತಿರಲಿಲ್ಲ ಅಂತಲೂ ಹೇಳಿದ್ರು. ಕೊನೆಯದಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಮತ್ತು ಸೋಷಿಯಲ್ ಮೀಡಿಯಾ ಮತ್ತು ಕೆಲವು ಯೂಟ್ಯೂಬರ್ಸ್ಗಳು KSIC ಸೀರೆಗಳನ್ನ ಪ್ರಮೋಷನ್ ರೀತಿಯೇ ಬಿಂಬಿಸ್ತಾರೆ. ಅಂದರೆ ಅದನ್ನು ವಿವರಣೆ ಕೊಡಬೇಕಾದ್ರೆ ಎಲ್ಲ ಕ್ಲೀನಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಅದನ್ನ ಅಡ್ವರ್ಟೈಸ್ ಥರನೇ ಮಾಡ್ತಾರೆ. ಆ ಥರ ಹೇಳುವ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಮತ್ತು ಆ ರೈಟ್ಸ್ ಅಧಿಕಾರ ಅವ್ರಿಗಿರಬೇಕಾದ್ರೆ 35 ವರ್ಷದಿಂದ 40 ವರ್ಷದಿಂದ ನಾನು ಸೀರೆಗಳನ್ನ ಬೈ ಮಾಡ್ತಾ ಇದ್ದೀನಿ ಮತ್ತು ನನ್ನ ಅನುಭವಗಳನ್ನ ಹೇಳುವ ಫ್ರೀಡಮ್ ಆಫ್ ಸ್ಪೀಚ್ ನನಗಿದೆ ಅಂತ ನಾನು ಆ ಮೇಡಮ್ಗೆ ಹೇಳಕ್ಕೆ ಬಯಸ್ತೀನಿ. ಮತ್ತು ಈ ವಿಡಿಯೋ ಮೂಲಕ ಅವ್ರಿಗೆ ಕ್ಲಾರಿಟಿನ ಕೊಡ್ತಾ ಇದ್ದೀನಿ. ಮತ್ತು ಹಾಗೆ ಕೊನೆಯದಾಗಿ ಏನು ಹೇಳಬೇಕು ಅಂತಂದರೆ, ನನ್ನ ಯೋಚನೆಗಳು, ನನ್ನ ಎಕ್ಸ್ಪೀರಿಯೆನ್ಸು ವಿಡಿಯೋ ರೂಪದಲ್ಲಿ ನಿಮ್ಮ ಮುಂದೆ ತಂದಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.